ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 257. ಇವತ್ತಿನ ಕತೆ ಶ್ರೀರಾಮಾಂಜನೇಯ ಯುದ್ಧ. ಈ 2024ನೇ ಇಸ್ವಿ ಬಹಳ ಮಹತ್ವದ್ದು. ಅದರಲ್ಲೂ ಜನವರಿ 22. ಯಾಕೆ? ಅಯೋಧ್ಯೆಯಲ್ಲಿ ನಮ್ಮ ಬಾಲರಾಮನ ಮಂದಿರ ಅವತ್ತು ಲೋಕಾರ್ಪಣೆ ಆಗಿಬಿಡ್ತು ಅಲ್ವಾ? ಹಾಗಾಗಿ ಎಲ್ಲಿ ನೋಡಿದ್ರು 24ರಲ್ಲಿ ರಾಮ 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 ಅಂತಲೇ ಎಲ್ಲ ಕಡೆಗೂ ಕೇಳ್ತಾ ಇದ್ದೀವಿ. ಈಗ ಅದಕ್ಕೆ ನಾನು ನಿಮಗೊಂದು ವಿಶೇಷವಾದ ಕಥೆಯನ್ನು ಹೇಳ್ತಾ ಇರೋದು. ಈ ಕತೆ ನಿಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲಿದೆಯೋ ನಮಗೂ ಗೊತ್ತಿಲ್ಲ. ಕನ್ನಡದಲ್ಲೊಂದು ಸಿನಿಮಾ ಬಂದಿದೆ, ಶ್ರೀರಾಮಾಂಜನೇಯ ಯುದ್ಧ. ಅದರ ಆಧಾರ ಕಥೆನೇ ನಿಮಗೆ ಹೇಳ್ತಾ ಇರೋದು. ಈಗ ರಾಮಚಂದ್ರ ಪ್ರಭು ದಶರಥ ನಂದನ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ವನವಾಸ ಕೈಗೊಂಡ. ಅವನ ಜೊತೆಗೆ ತಾಯಿ ಸೀತಾಮಾತೆ, ಲಕ್ಷ್ಮಣ ಎಲ್ಲ ಹೊರಟುಬಿಟ್ರು. ಸರಿ, 13 ವರ್ಷ ವನವಾಸ ಕಳೆದು ಹೋಗಿದೆ. 14ನೇ ವರ್ಷದಲ್ಲಿ ರಾವಣನ ಸೋದರಿ ಶೂರ್ಪನಖೆಯಿಂದಾಗಿ ಏನೇನೋ ಹಗರಣಾಗಿ ಅದು ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿಬಿಟ್ಟ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡ್ಕೊಂಡು ಹೊರಟಾಗ ಋಷ್ಯಮೂಕ ಪರ್ವತ ಪ್ರದೇಶದಲ್ಲಿ ಹನುಮಂತ ಎದುರಾದ. ಹನುಮಂತ ಯಾರು ಅಂದರೆ ಸುಗ್ರೀವನ ಸಖ. ಸುಗ್ರೀವ ಯಾರು ಅಂದರೆ ಆ ಕಿಷ್ಕಿಂಧೆಯ ಯುವರಾಜನಾಗಿದ್ದವನು. ಅಣ್ಣ ತಮ್ಮಂದ್ರ ಜಗಳ, ವಾಲಿ ಮತ್ತು ಸುಗ್ರೀವ. ಹಾಗಾಗಿ ಅಣ್ಣನ ದ್ವೇಷಕ್ಕೆ ತುತ್ತಾಗಿ ಆತ ರಾಜ್ಯ ಹೆಂಡತಿ ಕಳ್ಕೊಂಡು ಒದ್ದಾಡ್ತಿದ್ದ. ಹನುಮಂತ ಸುಗ್ರೀವ ಮತ್ತು ರಾಮನಿಗೆ ಒಂದು ಒಪ್ಪಂದ ಮಾಡಿದ್ದ. ಒಪ್ಪಂದದ ಪ್ರಕಾರ ವಾಲಿಯನ್ನ ಶ್ರೀರಾಮ ಸಂಹಾರ ಮಾಡಿ ಸುಗ್ರೀವನನ್ನು ಕಿಷ್ಕಿಂಧೆ ರಾಜನನ್ನಾಗಿ ಮಾಡ್ದ. ಈಗ ಸೀತೆಯ ಅನ್ವೇಷಣೆಗೆ ಸುಗ್ರೀವ ಸಹಾಯ ಮಾಡ್ದ. ಅದರಲ್ಲಿ ನಮ್ಮ ಹನುಮನಿಗೆ ರಾಮ ಅಂದ್ರೆ ಬಹಳ ಭಕ್ತಿ ಬಂದುಬಿಡ್ತು. ಆತ ಏನು ಮಾಡಿದ್ದಾನೆ, ಸಮುದ್ರ ಲಂಘನ ಮಾಡಿ 100 ಯೋಜನೆ ದೂರ ಇದ್ದಂಥ ಲಂಕೆಗಾರಿ ಅಲ್ಲಿ ಅಶೋಕವನ್ನಿಲ್ಲದ ಸೀತಾಮಾತೆಯನ್ನು ಹುಡುಕಿ ಆತನಿಗೆ ರಾಮಚಂದ್ರಪುರ ಮುದ್ರಿಕೆ ಉಂಗುರ ಕೊಟ್ಟು ಆಕೆಯಿಂದ ಚೂಡಾಮಣಿಯನ್ನು ತಂದು ರಾಮನಿಗೆ ಕೊಟ್ಟ. ಇರೋ ವಿಷಯ ಹೇಳ್ದ. ಆಗ ಪ್ರೀತಿಯಿಂದ ಹನುಮ, ನೀನು ನನಗೆ ಎಂಥ ಮಾಹಿತಿ ತಂದಿದ್ದೀಯಾ, ನನಗೆ ಕೊಡಕ್ಕೆ ನನಗೆ ಏನಿಲ್ಲ ಅಂತೇಳಿ ಹನುಮನನ್ನು ಪ್ರೀತಿಯಿಂದ ಆಲಂಗಿಸ್ಕೊಟ್ಬಿಟ್ಟ. ಆಗ ಹನುಮನಿಗೆ 3 ಲೋಕಗಳನ್ನು ಕೊಟ್ಟು ಸಂತೋಷ ಆಗಿಬಿಟ್ಟಿದೆ. ಕಪಿವೀರ ಸಹಾಯದಿಂದ ಲಂಕೆ ಮೇಲೆ ಯುದ್ಧ ಆಯಿತು. ದುಷ್ಟರೆಲ್ಲ ಸಂಹಾರ ಆದರು. ಸೀತೆಯ ಬಿಡುಗಡೆಯಾಗಿದೆ. ಸೀತೆ ಅಗ್ನಿ ಪ್ರವೇಶ ಮಾಡಿ ತಾನು ಎಷ್ಟು ಇನ್ನು ಪುಟಕ್ಕಿಟ್ಟ ಚಿನ್ನದ ಪವಿತ್ರಳು ಅಂತ ಸಾಬೀತು ಮಾಡಿದ್ದಾಳೆ. ಎಲ್ಲರೂ ಸಹಿತ ವಿಭೀಷಣ ಕೊಟ್ಟ ಪುಷ್ಪಕುಮಾರದಲ್ಲಿ ಅಯೋಧ್ಯೆಗೆ ಬಂದುಬಿಟ್ರು. ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಆಗಿದೆ. ಈ ಎಲ್ಲ ವಾನರು ಸಹಿತ ಅಲ್ಲಿ ಅದಕ್ಕೆ ಹಾಜರಾಗಿದ್ದಾರೆ. ಭರ್ಜರಿ ಊಟ ತಿಂಡಿ ಎಲ್ಲ ಆಯಿತು. ಎಷ್ಟು ದಿನ ಇರೋಕ್ಕಾಗತ್ತೆ? ಎಲ್ಲರೂ ಸಹಿತ ಕಿಷ್ಕಿಂದ ಹಿಂದಿರಬೇಕು. ತಂಡವಾಗಿ ಉಡುಗೊರೆ ತಗೊಂಡು ಎಲ್ಲ ಹಿಂದಕ್ಕೆ ಬಂದರು. ಕೊನೆಗೆ ಅಯೋಧ್ಯೆಯನ್ನು ಬಿಡಬೇಕಾಗಿದ್ದು ನಮ್ಮ ಹನುಮ. ರಾಮನನ್ನು ಬಿಟ್ಟಿರೋಕ್ಕಾಗ್ತಾ ಇಲ್ಲ. ಹಲವು ತಿಂಗಳುಗಳಿಂದ ಜೊತೆಗಿದ್ದಾನೆ ರಾಮ. ಅವನು ಉಸಿರಾಗ್ಬಿಟ್ಟಿದ್ದಾನೆ. ರಾಮನಿಗೂ ಕಷ್ಟ. ಹನುಮಂತನಂತ ಸ್ವಾಮಿ ಭಕ್ತನ ಎಲ್ಲಿಂದ ತರೋದು? ಆದರೆ ಹನುಮ, ನಾನು ಹೋಗಲೇಬೇಕು ಪ್ರಭು ಅಂದಾಗ ಹೋಗ್ಬಾ, ಯಾವಾಗ ಬೇಕಾರೋ ಬಾ ಅಂಥೇಳಿ ಹನುಮನನ್ನು ಕಳಿಸ್ಕೊಟ್ಟಿದ್ದಾನೆ. ಹನುಮ ಕಿಷ್ಕಿಂಧೆಗೆ ಸೇರಿ ರಾಮ ಧ್ಯಾನ ಮಾಡ್ತಾ ಅಲ್ಲಿ ಮಂತ್ರಿಯಾಗಿ ತನ್ನ ಕೆಲಸ ಮಾಡ್ತಿದ್ದಾನೆ. ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತರ ಜೊತೆಗೆ ರಾಜ್ಯವನ್ನು ಪಾಲಿಸ್ತಾ ಇದ್ದಾನೆ. ಹೀಗಿದ್ದಾಗ ಏನಾಗ್ಬಿಟ್ಟಿದೆ, ಸೂರ್ಯವಂಶದ ದೊರೆ ನಮ್ಮ ರಾಮಚಂದ್ರ ಪ್ರಭುವಿನ ಸಂಬಂಧಿ ಚಂದ್ರಭಾನು ಅಂತೇಳಿ ಆತ ಕಾಡಿಗೆ ಬೇಟೆಗೆ ಹೋಗಿದ್ದ. ಅಲ್ಲೇನಾಗಿದೆ, ಒಬ್ಬ ದುಷ್ಟ ರಾಕ್ಷಸ ನೋಡ್ದ. ಓಹೋ, ಇವನಿಂದ ಎಲ್ಲರಿಗೂ ಕಂಟಕ ಅಂಥೇಳಿ ಅವನನ್ನು ಕೊಲ್ಲ ಕಟ್ಟಿಸ್ಕೊಂಬಂದ್ಬಿಟ್ಟ. ಅವನು ಮಾಯಾರೂಪಿ ಪಕ್ಷಿ ರೂಪ ತಾಳು ಹಾರ್ಕೊಂಡು ಹೋಗಿಬಿಟ್ಟ. ಇವನು ಬಿಡ್ತಾನೆ ಅಟ್ಟಿಸ್ಕೊಂಡು ಬಂದ. ಇವನು ಯಾವುದೋ ಆಶ್ರಮಕ್ಕೆ ಹೋಗಿ ಎಲ್ಲೋ ಮರದ ಮೇಲೆ ಕೂತಾಗ ನಮ್ಮ ಚಂದ್ರಭಾನು ಮಹಾರಾಜ ಬಾಣ ಬಿಟ್ಟ. ಪಕ್ಷಿ ರೂಪದಲ್ಲಿದ್ದಂಥ ನಮ್ಮ ಈ ದುಷ್ಟ ರಾಕ್ಷಸ ಸತ್ತು ಕೆಳಗೆ ಬಿದ್ದ. ಅಲ್ಲೊಂದು ಹೋಮಕುಂಡ ಇದೆ. ಅಲ್ಲಿ ಹೋಮ ಮಾಡ್ತಾ ಕೂತವ್ರು ಯಾರಪ್ಪ ಅಂದರೆ ನಮ್ಮ ವಿಶ್ವಾಮಿತ್ರ ಮುನಿಗಳು. ಅವರ ಆಶ್ರಮ ಚಂದ್ರಭಾನು ಮಹಾರಾಜನಿಗೆ ಈಗ ಇದರಲ್ಲಿ ಗೊತ್ತಾಗೇ ಇಲ್ಲ. ನೋಡಿದ್ರು ವಿಶ್ವಾಮಿತ್ರರು, ಅಯ್ಯೋಯ್ಯೋ ಇದ್ಯಾವುದು ದುಷ್ಟ ಪ್ರಾಣಿ ಬಂದು ಇಲ್ಲಿ ಬಿದ್ದಿದೆ, ಪಕ್ಷಿ, ಅಯ್ಯೋಯ್ಯೋ ಇದರಿಂದ ನಮ್ಮ ಹೋಮ ಎಲ್ಲ ಹಾಳಾಗೋಯ್ತು, ಆಶ್ರಮ ಅಪವಿತ್ರವಾಯಿತು, ಯಾರು ಈ ಕೆಲಸ ಮಾಡಿ ನೋಡಿದರೆ ಅಷ್ಟೊತ್ತಿಗೆ ಚಂದ್ರಭಾನು ಬಂದು ಕಾಲಿಗೆ ಬಿದ್ದ. ಪೂಜ್ಯರೇ, ಹಿಂಗೆಲ್ಲ ಆಯಿತು, ದಯವಿಟ್ಟು ಕೋಪ ಮಾಡಿ ಕ್ಷಮಿಸಿ. ಪಿಡಿ ಶಾಪಮು, ನೀನು ಹೀಗಾಗು, ನೀನು ಸತ್ತು ಹೋಗಬೇಕು ಅಂತ ಶಾಪ ಕೊಡೋಕೆ ಹೊಂಟಿದ್ದ. ಅಷ್ಟೊತ್ತಿಗೆ ನಾರಾಯಣ ನಾರದ ಮುನಿಗಳ ಪ್ರವೇಶ ಆಗಿಬಿಡ್ತು. ಶಾಂತಿ, ಕೋಪಗೊಳ್ಳಬೇಡಿ, ಎಚ್ಚರ. ನೀವು ಕೋಪ ಮಾಡ್ಕೊಂಡು ಶಾಪ ಕೊಡಬಾರ್ದು. ಇವನು ತಪ್ಪು ಮಾಡಿರ್ಬೋದು, ಕ್ಷಮಿಸ್ಬಿಡಿ, ಆಗಲ್ಲ. ಚಂದ್ರಭಾನು ತಪ್ಪ ಅಂತ ಹೇಳಿ ಹೋಗು ಅಂತ ನಾರದ ಮುನಿಗಳು ರಾಜನ ಕಳಿಸ್ಬಿಟ್ರು. ವಿಶ್ವಾಮಿತ್ರ ಮುನಿಗಳೇ ಶಾಂತರಾಗಿ, ಅವನಿಗೆ ಶಿಕ್ಷೆ ಕೊಡಬೇಕಾ? ಕೊಡಿ, ಯಾರು ಬೇಡ ಅಂದರು. ನೆನ್ಪಿಟ್ಕೊಳ್ಳಿ, ನೀವು ಹಿಂದೆಲ್ಲೋ ಸಹಿತ ತಪಸ್ಸು ಮಾಡಿ ತಪೋಬಲವನ್ನು ಶಾಪ ಕೊಟ್ಟು ಕಳ್ಕೊಂಡು ಮತ್ತೆ ತಪಸ್ಸು ಮಾಡೋಕ್ಕೆ ಶುರು ಮಾಡಿದ್ರಿ. ಹೀಗಾಗಬಾರ್ದು.
ನೀವೇ ಯಾಕೆ ಮಾಡಬೇಕು? ನಿಮಗೆ ಅವ್ನು ತಪ್ಪು ಮಾಡಿ ಅಂತೇಳಿ ಅವ್ರು ಶಿಕ್ಷೆ ನೀವು ಮಾಡೋ ಬದಲು ನಿಮ್ಮ ಶಿಷ್ಯಂದ್ರು ಭಾಳ ರಾಜ ಇದ್ದಾರೆ, ಅವ್ರ ಹತ್ರ ಹೇಳಿ ಅವ್ರು ಶಿಕ್ಷಿಸ್ತಾರೆ, ನಿಮಗೇನು ತೊಂದರೆ ಆಗಲ್ಲ ಅಂತ ಉಪಾಯ ಹೇಳಿಬಿಟ್ಟು. ಯಾರ ಹತ್ರ ಹೋಗಲಿ? ಇನ್ಯಾರು? ಅಯೋಧ್ಯೆ ದೊರೆ ಶ್ರೀರಾಮಚಂದ್ರ ಹತ್ರ ಹೋಗು. ಸರಿ, ಆದರೆ ಅವನು ನನ್ನ ಶಿಷ್ಯ, ನಾನು ಹೇಳ್ದಂಗೆ ಕೇಳ್ತಾನೆ. ಆದರೆ ಚಂದ್ರಭಾನು ಅವನಿಗೆ ಸಂಬಂಧಿ ಆಗಬೇಕು, ಇವನು ರಾಮನ ಪರಮ ಭಕ್ತ, ಅದೆಂಗಾಗತ್ತೆ ಅಂತ. ಅದು ಕೆಲಸ ಮಾಡಿ, ನಾನು ಹೇಳೋದು ಮಾಡಿ, ಅದಾಗತ್ತೆ. ಒಂದು ಉಪಾಯ ಮಾಡಬೇಕು. ಏನು ಮಾಡಬೇಕು? ರಾಮಚಂದ್ರ ಪ್ರಭು ಹತ್ರ ಹೋದ್ರಿ. ಒಬ್ಬ ರಾಜನಿಂದ ಅಪಚಾರ ಆಗಿದೆ, ಅವನಿಗೆ ಶಿಕ್ಷೆ ಕೊಡಬೇಕು, 8 ದಿನದಲ್ಲಿ ಅವನನ್ನು ಕೊಲ್ಲಬೇಕು ಅಂತ ಹೇಳು. ಆಯಿತು ಅಂತಾರೆ. ಯಾರು ಅವನು ಅಂದಾಗ, ನೀನು ಮೊದಲು ಮಾತು ಕೊಡು, ಆಮೇಲೆ ಹೇಳ್ತೀನಿ ಅಂದ್ರಿ. ಮಾತು ಕೊಡ್ತಾನೆ, ಆಮೇಲೆ ಹೇಳ್ರಿ, ಕೆಲಸ ಆಗತ್ತೆ. ಭಲೆ ಭಲೆ ನಾರದ್ರಿ ಅಂತ ಹೇಳಿ ಹಾಗೆ ಮಾಡಿದ್ರು. ಸೀದಾ ಢಣ್ ಅಂತೇಳಿ ಅಯೋಧ್ಯೆ ರಾಜ್ಯಸಭೆಗೆ ನಮ್ಮ ವಿಶ್ವಾಮಿತ್ರ ಮುನಿಗಳು ಬಂದೇ ಬಿಟ್ರು. ರಾಮಚಂದ್ರ ಪ್ರಭು ಸಿಂಹಾಸನ ಇಳು ಬಂದು ತಮ್ಮಂದ್ರ ಜೊತೆ ಕರ್ಕೊಂಡು ಹೋಗ್ರಿ, ಕೂಡಿಸಿ ಅರ್ಘ್ಯಪಾದಗಳು ಗೌರವಿಸಿ ಕೈ ಕಟ್ಕೊಂಡು ನಿಂತ್ಕೊಂಡ್ರು. ಗುರುಗಳೇ, ಅಪ್ಪಣೆ ಆಗಲಿ, ಎಲ್ಲ ಕ್ಷೇಮವೇ? ಯಾಕೋ ಉದ್ವೇಗದಲ್ಲಿ ಇದ್ದೀರಿ, ನನ್ನಿದೇನಾಗಬೇಕು ಹೇಳಿ ಅಂತ. ನೋಡು ಶ್ರೀರಾಮಚಂದ್ರ, ನನ್ನ ಪ್ರೀತಿಯ ಶಿಷ್ಯ, ನಿನ್ನಂಥ ಶಿಷ್ಯರಿದ್ದು ನಾವು ಒದ್ದಾಡೋಂಗಾಗಿದೆ. ಏನಾಯ್ತು ಹೇಳಿ? ನೋಡು, ಒಬ್ಬ ದುಷ್ಟ ರಾಜ ಹೀಗೆ ಬಂದವನು ನನ್ನ ಆಶ್ರಮವನ್ನು ಅಪವಿತ್ರ ಮಾಡಿಬಿಟ್ಟ, ರಾಕ್ಷಸನನ್ನು ಕೊಂದ, ಪಕ್ಷಿ ರೂಪದ ಹಿಂಗಾಗಿದೆ. ನಾನು ಅವನಿಗೆ ಶಾಪ ಕೊಡಬೇಕು ಅಂತಿದ್ದೆ, ಆದರೆ ಕೊಡಲಿಲ್ಲ. ನೀನು ಈಗ 8 ದಿನದೊಳಗೆ ಅವನಿಗೆ ಏನು ಮಾಡಬೇಕು? ಪ್ರಾಣ ತೆಗಿಬೇಕು. ಅವಾಗ ನನಗೆ ಸಮಾಧಾನ ಆಗೋದು. ಆಯ್ತು ಪೂಜ್ಯರೇ, ಆಯ್ತು ಮಾಡೋಣ. ಯಾರವನು? ನೋಡಪ್ಪ, ನೀನು ಅವನನ್ನು ಕೊಂದೇ ಕೊಲ್ತೀನಿ, ಅವನಿಗೆ ಶಿಕ್ಷೆ ಕೊಡ್ತೀನಿ ಅಂದರೆ ನಾನು ಹೇಳ್ತೀನಿ, ಮಾತು ಕೊಡು. ಗುರುಗಳೇ, ರಾಮನ ಮಾತು ಒಂದೇ, ನಾನು ಯಾರಿಗೂ ವಚನ ಕೊಡೋಲ್ಲ. ನೀವು ಹೇಳಿದ್ದನ್ನು ಮಾಡ್ತೀನಿ ಅಂತ ಹೇಳ್ತೀನಿ ಅಂದ ಕೂಡಲೇ ಆಯ್ತಲ್ಲ, ನೀನು ಖಂಡಿತ ಮಾಡ್ತೀಯ, ಹೇಳ್ತೀನಿ ಅಂತ ಹೇಳಿ ಚಂದ್ರಭಾನು ಅಂತ ಹೇಳಿಬಿಟ್ರು. ಚಂದ್ರಭಾನು ಅಂದ ಕೂಡಲೇ ರಾಮನಿಗೆ ಎದೆ ಹೊಡೆದಂಗಾಯ್ತು. ಭರತ ತಲೆ ಚಚ್ಕೊಂಡ. ಪೂಜ್ಯರೇ ಪೂಜ್ಯರೇ, ಚಂದ್ರಭಾನು ನಮ್ಮ ರಾಮಚಂದ್ರನ ಪರಮ ಭಕ್ತ. ಅವನು ಏನದು ದೈವ ಭಕ್ತ, ಸಾತ್ವಿಕ. ಅವನಿಂದ ಅಚಾತುರ್ಯ ಆಗಿದ್ರೆ ಅವ್ನು ಕರ್ಕೊಂಬಂದು ನೀವು ಕಾಲಿ ಬೀಳಿಸ್ತೀವಿ. ನೀವು ಏನಾದರೂ ಮಾಡಿ ದಯವಿಟ್ಟು ಅಣ್ಣನಿಂದ ಅವ್ನು ಕೊಲ್ಲಿಸ್ಬೇಡಿ ಅಂದರೆ ಆವಾಗ ರಾಮ ನಿಲ್ಲು ಹೇಳು ಅಂದ್ಕೊಳ್ಳೆ. ರಾಮ ಹೇಳ್ದ, ಗುರುಗಳೇ, ನಿಮಗೆ ಮಾತು ಕೊಟ್ಟಿದ್ದೀನಿ, ಈ 8 ದಿನದಲ್ಲಿ ಅವನನ್ನು ನಾನು ಕೊಲ್ತೀನಿ ಅಂದ್ಕೊಳ್ಳೆ, ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೋಗೇ ಬಿಟ್ರು. ಹೋಗು ಭರತ, ವಿಷಯವನ್ನು ಚಂದ್ರಭಾನು ಮಹಾರಾಜನಿಗೆ ತಿಳಿಸು ಅಂತೇಳಿ ಭರತನ ಕಳಿಸ್ಬಿಟ್ಟ. ಭರತ ಹೋದ. ಚಂದ್ರಭಾನು ಮಹಾರಾಜನಿಗೆ ಅಣ್ಣನ ಆಜ್ಞೆಯನ್ನು ತಿಳಿಸ ಅಲ್ಲಿಂದ ಹೊರಟ. ಚಂದ್ರಭಾನು ಮಹಾರಾಜನಿಗೆ ತಲೆ ಕೆಟ್ಟೋಯ್ತು, ಕಾಡು ಪಾಲಾಗಿಬಿಟ್ಟ. ಏನು ಮಾಡಲಿ, ನೆಮ್ಮದಿ ಇಲ್ಲ. ಛೇ, ನನಗೆ ರಾಮಚಂದ್ರ ಪ್ರಭುವಿನಿಂದ ಛೇ 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 ಏನು ಮಾಡಲಿ? ಆ ವಿಶ್ವಾಮಿತ್ರ ಕೊಂದಿದ್ದು ಚೆನ್ನಾಗಿತ್ತು ಅಂತೇಳಿ ಹುಚ್ಚಿಡ್ದಂಗೆ ಆಗಿಬಿಟ್ಟು ಅಲ್ಲಿ ನಾರಾಯಣ ನಾರಾಯಣ ಅಂಥೇಳಿ ನಾರದ ಮುನಿಗಳೇ ಬಂದುಬಿಡೋದೆ. ನಾರದ ಮುನಿಗಳೇ ಅವತ್ತೇನೋ ಆ ಮುನಿಯಿಂದ ಕಾಪಾಡಿದ್ರಿ, ಈಗ ನೋಡಿ ಅವ್ರು ನನ್ನ ಪಾಲಿಗೆ ಶನಿಯಾಗಿದ್ದಾರೆ. ರಾಮಚಂದ್ರ ಪ್ರಭುವಿನ ಹತ್ರ ಹೋಗಿ ದೂರ ಹೇಳಿ ಅವನು ನನ್ನನ್ನು 1 ದಿನದಲ್ಲಿ ಕೊಲ್ತೀನಿ ಅಂತ ಹೇಳಿದ್ದಾನಂತೆ. ನಮಗೆ ಈಗಿನ್ನೂ ಭರತ ಬಂದು ಹೇಳ್ದ, ನಾನು ಏನು ಮಾಡಲಿ ಅಂತೇಳಿ ಕೈ ಮುಗ್ದಾಗ, ಹೆದರಬೇಡ, ನಾನು ಹೇಳ್ದಂಗೆ ಕೇಳು, ಒಂದು ಉಪಾಯ ಮಾಡು, ನೀ ಸಾಯೆಲ್ಲ ಬದುಕ್ತೀಯ. ಏನು ಮಾಡ್ಬೇಕು ಹೇಳಿ? ನೋಡು, ಬಾ ಅಂತ ಕರ್ಕೊಂಡು ಗಗನ ಮಾರ್ಗವಾಗಿ ಕಿಷ್ಕಿದ್ದೆ ಕರ್ಕೊಂಡು ಹೋದ್ರು. ಅಲ್ಲೊಂದು ಕಡೆಗೆ ಬೆಟ್ಟದ ತೆಳಗಡೆ ಒಬ್ಬ ವಯಸ್ಸಾದಂಥ ತೇಜಸ್ಸು ಹೆಣ್ಣು ಮಗಳು ಧ್ಯಾನ ಮಾಡ್ತಾ ಕೂತ್ಬಿಟ್ಟಿದ್ದಾರೆ. ಅವಳ ಹತ್ರ ಹೋಗು, ಕಾಲಿಡ್ಕೊ, ಕಾಪಾಡು ಅಂತೇಳಿ. ಯಾರು ಸ್ವಾಮಿ ಅವರು? ಗೊತ್ತಿಲ್ವಾ? ಆಕೆ ತಾಯಿ ಅಂಜನಾದೇವಿ, ಆ ವಾನರ ವೀರ ಕೇಸರಿಯ ಪತ್ನಿ. ಇವರಿಬ್ಬರ ಮಗನೇ, ವಾಯುದೇವನ ಅಂಶ, ಈಶ್ವರನ ಅವತಾರ ಅಂತ ಹೇಳ್ತಾರಲ್ಲ, ಹನುಮಂತನ ತಾಯಿ. ನೀನು ಹೋಗು, ಉಪಾಯವ ಕಾಲು ಹಿಡ್ಕೊ. ಹೀಗೆ ಒಬ್ಬ ರಾಜನಿಂದ ನನಗೆ ಮರಣ, ಕಾಪಾಡಿ ಅಂತ ಅಭಯ ತಗೋ. ಅವ ಹೆಸರು ಹೇಳಬೇಡ, ಮೊದಲು ಅವ್ರ ವಚನ ತಗೋ, ಕಾಪಾಡ್ತೀನಿ ಅಂತ ಹೇಳಿ ಆಮೇಲೆ ಹೆಸರು ಹೇಳು. ಇಲ್ಲೇದ್ರೆ ಹನುಮ ರಾಮ ಭಕ್ತ, ಆ ತಾಯಿನೂ ಅಷ್ಟೇ ಎಚ್ಚರ ಅಂತ ಹೇಳಿ ಕಳಿಸಿದ್ರು. ನಾರದರ ಮನಸ್ಸಿನಲ್ಲಿ ಏನಿತ್ತೋ ಗೊತ್ತಿಲ್ಲ, ವಿಶ್ವಾಮಿತ್ರ ಹತ್ರ ಹೇಳಿದ್ದಾರೆ, ಇಲ್ಲಿ ಬಂದು ಹೇಳ್ತಿದ್ದಾರೆ. ಹರಿ ಚಂದ್ರಭಾನು ರಾಜ ಹೋದ. ಆ ತಾಯಿ ಅಂಜನಾದೇವಿ ಕಾಲು ಹಿಡ್ಕೊಂಡ. ಆಕೆ ಧ್ಯಾನ ಎಚ್ಚೆತ್ಲು. ಯಾರಪ್ಪ ನೀನು? ಏನಾಗಬೇಕು ಅಂದಾಗ ತಾಯಿ, ನನಗೆ ನೋಡಿ ಒಬ್ಬ ರಾಜ 8 ದಿನದಲ್ಲಿ ಕೊಲ್ತೀನಿ ಅಂತ ಹೇಳ್ತಿದ್ದಾನೆ, ನನಗೆ ಸಾಯಬಾರ್ದು, ನನಗೆ ಅಭಯ ಕೊಡಿ, ನನಗೆ ಪ್ರಾಣ ಭಿಕ್ಷೆ ಕೊಡಿ ಅಂತ. ಆಯ್ತು, ಒಳ್ಳೆಯವನು ಕಂಡಂಗೆ ಕಾಳ್ತೀಯ, ಆಗ್ಲಪ್ಪ. ಯಾರಪ್ಪ ರಾಜ? ತಾಯಿ ವಚನ ಕೊಡಿ, ಆಮೇಲೆ ಹೇಳ್ತೀನಿ. ಆಯ್ತು, ನೋಡು, ನನ್ನ ಮಗ ರಾಮನ ಪರಮ ಭಕ್ತ, ನಾನು ಶ್ರೀರಾಮಚಂದ್ರ ಪ್ರಭು ಮೇಲೆ ಆಣೆ ಮಾಡಿ ಹೇಳ್ತಿದ್ದೇನೆ, ನನ್ನ ಮಗನಿಗೆ ಹೇಳಿ ನಿನ್ನ ಪ್ರಾಣವನ್ನು ಕಾಪಾಡ್ತೀನಿ. ಯಾರು ಹೇಳು ಅಂದ ಕೂಡಲೇ ಆತ ಚಂದ್ರಭಾನು ಮಹಾರಾಜ ಅಂತ ಹೇಳೇ ಬಿಟ್ಟ. ಅಂಜನಾದೇವಿಗೂ ಗೊತ್ತಾಯಿತು, ಮಾತು ಕೊಟ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಹನುಮ ಬಂದ. ಅಮ್ಮ ಅಂಥೇಳಿ ನಮಸ್ಕಾರ ಮಾಡ್ತಾ, ಯಾರೀತ ಅಂದಾಗ ಆಕೆ ಹೇಳಲಾರ್ದೆ ವಿಷಯ ಹೇಳಿದ್ಲು. ಹನುಮ ದಿಗ್ಭ್ರಾಂತನಾಗಿಬಿಟ್ಟ. ಅವನಿಗೆ ಒಂದು ತಾಯಿ, ಇನ್ನೊಂದು ರಾಮ. ಮೊದಲನೇ ಅತಿ ಹೆಚ್ಚು ಬೆಲೆ ಕೊಡೋದು ತಾಯಿ ಅಂಜನಾದೇವಿಗೆ, ಎರಡನೇದು ಪ್ರಭು ಶ್ರೀರಾಮಚಂದ್ರನಿಗೆ. ಏನು ಮಾಡಬೇಕು?
ತಾಯಿ ಮಾತು ನಡೆಸಬೇಕು ಅಂದರೆ ಆರಾಧ್ಯ ದೈವ ರಾಮನನ್ನೇ ಎದುರಿಸಬೇಕು. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ, ಅಮ್ಮ ನೀನು ಮೊದಲು, ಆಮೇಲೆ ರಾಮಚಂದ್ರ ಪ್ರಭು. ನಿನ್ನ ಮಾತನ್ನು ಉಳಿಸ್ಕೊಡ್ತೀನಿ, ಈ ರಾಜನನ್ನು ನಾನು ನನ್ನ ಪ್ರಾಣ ಕೊಟ್ಟಾದರೂ ಕಾಪಾಡ್ತೀನಿ ಅಂತ ಮಾತು ಕೊಟ್ಟುಬಿಟ್ಟೆ. ಚಂದ್ರಭಾನು ಮಹಾರಾಜನಿಗೆ ಸಮಾಧಾನ ಆಯಿತು. ಅಂಜನಾದೇವಿ ಸುಮ್ಮನಿರಲಿಲ್ಲ, ಗುಟ್ಟಾಗಿ ಏನು ಮಾಡಿದ್ರು, ಸೀತಾದೇವಿನ ಹೋಗಿ ಭೇಟಿ ಮಾಡಿಬಿಟ್ಲು. ತಾಯಿ ಹಿಂಗಾಗಿದೆ ಅಂದಾಗ, ನಿನ್ನ ಹನುಮನನ್ನು ನಿನ್ನ ಮಗನೋಪಾದಿ ಇರೋನು ಸೋದರ ನೀನೇ ಕಾಪಾಡಬೇಕು ಅಂದಾಗ ಸೀತೆ ಗೊತ್ತು. ತಾನು ಲಂಕೆಯಲ್ಲಿದ್ದಾಗ ಅಶೋಕವನದಲ್ಲಿ ತನಗೆ ಎಷ್ಟೆಷ್ಟು ಧೈರ್ಯ ಹೇಳಿದಂಥ ಹನುಮನನ್ನು ಮರೆಯೋಕ್ಕಾಗತ್ತೋ? ಹೆಸರು ಬೇಡ, 2 ವರ ಕೊಡ್ತೀನಿ. ರಾಮಚಂದ್ರ ಪ್ರಭು ಬಾಣ ಬಿಟ್ಟರು ಸಹಿತ ಅವೆಲ್ಲ ಹೂವಾಗತ್ತೆ, ಏನೂ ಆಗಲ್ಲ. ಬ್ರಹ್ಮಾಸ್ತ್ರ ಬಿಟ್ಟರೆ ಅದು ಅವನ ಪಾಲಿಗೆ ನವರತ್ನ ಮಾಲೆ ಆಗುತ್ತೆ ಅಂತ ವರ ಕೊಟ್ಟು ಕಳಿಸ್ಬಿಟ್ಲು. ಇವಳು ಬಂದಿದ್ದು ಸುಬ್ಬನಿಂದ ಬಿಟ್ಟಿದ್ದಾಳೆ. ಇದು ರಾಮಚಂದ್ರ ಪ್ರಭುವಿಗೆ ಹನುಮನಲ್ಲಿ ನಮ್ಮ ಚಂದ್ರಭಾನು ರಾಜ ರಕ್ಷಣೆ ಪಡೆದಿದ್ದೆ ಅಂತ ಗೊತ್ತಾಯಿತು. ಹನುಮನ್ನೇ ಕರೆಸ್ದ. ಹನುಮನು ಹೋದಿ ರಾಮಚಂದ್ರ ಪ್ರಭು ನಮಸ್ಕಾರ ಮಾಡಿ, ಪ್ರಭು ಯಾಕೆ ಹಠ, ನೀನು ಉದಾರಿ, ಎಂತೆಂಥವ್ರನ್ನ ಕ್ಷಮಿಸಿದ್ದೀಯಾ, ದಯವಿಟ್ಟು ಕ್ಷಮಿಸಿಬಿಡು, ಅವನಿಗೆ ಪ್ರಾಣ ಭಿಕ್ಷೆ ಕೊಡು ಅಂತ. ನೋಡು ಹನುಮ, ನೀನು ನನ್ನ ಪ್ರಿಯ ಬಂಟ ಭಕ್ತ, ನನಗೆ ಗೊತ್ತು. ಆದರೆ ನಾನು ಗುರುಗಳಿಗೆ ಮಾತು ಕೊಟ್ಟಿದ್ದೀನಿ, ನಾನು ಮಾತು ಮುರಿದಂಗಾಗತ್ತೆ. ಪ್ರಭು ನೀನೇ ಹಠ ಬಿಟ್ಬಿಡು, ಒಪ್ಪಿಸ್ಬಿಡಪ್ಪ. ಪ್ರಭು ನಾನು ತಾಯಿಗೆ ಮಾತು ಕೊಟ್ಟಿದ್ದೀನಿ, ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾರೆ. ನಾನು ತಾಯಿ ಮಾತು ಮೀರಕ್ಕಾಗಲ್ಲ, ತಾಯಿಯ ಮಾತನ್ನು ಉಳಿಸ್ಬೇಕು. ಹಾಗಾದ್ರೆ ನಮ್ಮಿಬ್ಬರ ನಡುವೆ ಯುದ್ಧ ಆಗಬೇಕು. ನಂಗೆ ಗೊತ್ತಿಲ್ಲ ಪ್ರಭು, ನಾನಂತೂ ನನ್ನ ಮಾತಿಗೆ ಬದ್ಧ, ನಾನು ನನ್ನ ಮಾತಿಗೆ ಬದ್ಧ. ಹಂಗಾರೆ ಮುಂದೆ ಏನಾಗುತ್ತೋ ಅದಕ್ಕೆ ಸಿದ್ಧ ಆಗಬೇಕು. ಈ ಕಡೆಗೆ ಹನುಮ ಬಂದ, ಈ ಕಡೆಗೆ ಯಾವ ಅಯೋಧ್ಯೆ ಇಲ್ಲಿ ರಾಮ ಲಕ್ಷ್ಮಣರು ಕಪಿಸೇನೆ ತಗೊಂಡು ಲಂಕೆ ಮೇಲೆ ಯುದ್ಧ ಮಾಡೋಕ್ಕೆ ಹೋಗಿದ್ರು, ಅವರೆಲ್ಲ ಏನು ಮಾಡಿದ್ದಾರೆ, ವಾನರರ ಮೇಲೆ ಕಿಷ್ಕಿಂದ ಮೇಲೆ ಯುದ್ಧಕ್ಕೆ ಬಂದ. ಈ ಕಡೆಗೆ ಯಾವ ರಾಮಚಂದ್ರ ಪ್ರಭುವಿಗಾಗಿ ಲಂಕೆ ಮೇಲೆ ಯುದ್ಧ ಮಾಡಿದಂಥ ಹನುಮ, ನಮ್ಮ ಜಾಂಬುವಂತ, ಯುವರಾಜ ಅಂಗದ, ಸುಗ್ರೀವ ಎಲ್ಲ ಸಹಿತ ಹನುಮನಿಗೆ ಬೆನ್ನಿಗೆ ನಿಂತು ಬಿಟ್ಟಿದ್ದಾರೆ. ಸರಿ, 2 ಸೇನೆಗಳು ಎದುರಾಗಿದ್ದಾವೆ. ತನ್ನ ಬಾಲದಲ್ಲಿ ದೊಡ್ಡ ಸುತ್ತಿ ಅವನನ್ನು ಚಂದ್ರಭಾನು ರಕ್ಷಣೆ ಮಾಡ್ಕೊಂಡು ಹನುಮಂತ ನಿಂತು ಬಿಟ್ಟಿದ್ದಾನೆ. ಮುಂದೆಲ್ಲ ಕಪಿ ಸೇನೆ ಇದೆ, ಪರಸ್ಪರರು ಹಂಗಿಸಿದ್ರು, ಮಾಡಿದರು. ಆಗ ಲಕ್ಷ್ಮಣ ಹೇಳ್ದ, ಏ ಕಪಿಗಳ, ನೀವು ಮಂಗ್ಮುಂಡೆವು, ಹೋಗ್ರಿ ಹೋಗ್ರಿ, ಬೇಗ ಸೋತು ರತ್ತು ಹೋಗ್ಬಿಡ್ತೀರಿ ನನ್ನ ಕೈನಲ್ಲಿ, ಹೋಗ್ರಿ ಹನುಮಂತಂಗೆ ಹೇಳಿ ಒಪ್ಪಿಸ್ರಪ್ಪ ಆ ಚಂದ್ರಭಾನು. ನಾನು ಹಂಗಲ್ಲ ಹೇಳಲ್ಲ, ಲಕ್ಷ್ಮಣ ನೀನು ಭಾಳ ವೀರ. ನೋಡು, ಅವಾಗ ನಮ್ಮ ಹನುಮ ಏನು ಮಾಡಿದ್ದ, ಇಂದ್ರಜಿತು ನಿನ್ನ ಪೆಟ್ಟು ತಿಂದು ಬಿದ್ದಿದ್ಯಲ್ಲಪ್ಪ. ಅವಾಗ ಯಾರಪ್ಪ ತಂದಿದ್ದು ಸಂಜೀವನಿ ಪರ್ವತವನ್ನ? ಹನುಮ ಈಗಿಲ್ಲ ನೋಡು, ಇವನು ತಮಾಷೆ ಮಾಡ್ದ. ಇಬ್ಬರಿಗೂ ಕೋಪ ಬಂತು. 2 ತಂದೆಗಳು ಯುದ್ಧ ಮಾಡಿದ್ವು. ಈ ಕಡೆ ರಾಮಚಂದ್ರ, ಈ ಕಡೆ ಹನುಮಂತನನ್ನು ಬಿಟ್ಟು ಎಲ್ಲ ಗಾಯಗೊಂಡು ಪ್ರಜ್ಞಾಹೀನವಾಗಿ ಬಿದ್ದು ಬಿಟ್ಟಿದ್ದಾರೆ. ದೇವತೆಗಳಿಗೆ ಆಶ್ಚರ್ಯವೋ ಆಶ್ಚರ್ಯ. ರಾಮಚಂದ್ರನಿಗೆ ಕೋಪವೋ ಕೋಪ. ಹನುಮ ಹುಷಾರ್, ಇನ್ನು ನಿನ್ನ ಅಹಂಕಾರ ರೆಡಿಯಲ್ಲ, ನಿನ್ನವರೆಲ್ಲ ನೋಡಿ ಹೆಂಗೆ ಪ್ರಜ್ಞಾಹೀನರ ಬಿದ್ದಿದ್ದಾರೆ ಅನ್ಕೊಳ್ಳ. ಪ್ರಭು ಆ ಕಡೆ ಸ್ವಲ್ಪ ನೋಡಿ ಅಂದ. ಏನು, ನಿನ್ನವರು ಪ್ರಜ್ಞಾಹೀನರ ಬಿದ್ದಿದ್ದಾರಲ್ಲ ಅಂತ. ಪ್ರಭು ನನ್ನ ಆರಾಧ್ಯ ದೇವ ನೀನು, ನನ್ನ ಶಕ್ತಿ ನೀನು, ಏನಾದರೂ ಮಾಡು, ನಾನಂತೂ ಶರಣಾಗತನನ್ನು ಒಪ್ಸಲ್ಲ. ನಾನು ನನ್ನ ಗುರುವಿನ ಮಾತನ್ನು ಮೀರಲ್ಲ, ಪಾಲಿಸ್ತೀನಿ. ಸರಿ, ಏನು ಬೇಕೋ ಮಾಡೋದು. ಪ್ರಭು ಏನು ಮಾಡಿದರೂ ನನ್ನೊಂದು ಬಲ ಇದೆ, ನನ್ನ ಎದೆಲಿದೆ, ಅದು ನನ್ನನ್ನು ಉಳಿಸುತ್ತೆ. ಏನು ನಿನ್ನ ಎದೆಲಿ ಏನಿದೆ ಮಹಾ ಅಂತ ಹೇಳಿದಾಗ ಎದೆ ತೆಗೆದು ತೋರಿಸ್ತಾನೆ, ಎದೆಯನ್ನೇ ಸೀಳ್ಕೊಂಡ. ಅಲ್ಲಿ ರಾಮನಿಗೆ ಆಶ್ಚರ್ಯ ಆಗ್ಬಿಡ್ತು, ಅಯ್ಯಪ್ಪ ಅಂಥೇಳಿ. ಆಗ ಸಿದ್ಧನಾಗು ಹನುಮ, ನಾನೀಗ ಬಾಣ ಬಿಟ್ಟು ಕೊಲ್ತೀನಿ ಕೂಡಲೇ ಶ್ರೀರಾಮ್ ಶ್ರೀರಾಮ ಶ್ರೀರಾಮ ಅಂತೇಳಿ ಹನುಮ ರಾಮನಾಮನ ಭಜಿಸ್ತಾ ನಿಂತೇ ಬಿಟ್ಟ. ಹನುಮನ ಮೇಲೆ ಬಾಣಗಳು ಬಿಟ್ಟೇ ಬಿಟ್ಟ. ಅವೆಲ್ಲ ಹೂವಾಗಿ ಬೀಳ್ತಾ ಇದೆ. ರಾಮನಿಗೆ ಆಶ್ಚರ್ಯ, ಯಾಕೆ? ಸೀತಾದೇವಿ ವರ, ಹನುಮ ಅಂತ ಮಹಾಮಹಿಮ, ಹನುಮನ ಭಕ್ತಿ ಅಂತದ್ದು. ರಾಮನ ಭಕ್ತನನ್ನು ರಾಮನೇನು ಮಾಡೋಕ್ಕಾಗ್ತದೆ? ಯಾಕೆ? ರಾಮ ದೊಡ್ಡವನು, ರಾಮನ ಭಕ್ತ ದೊಡ್ಡವನು ಅಂದರೆ ಭಕ್ತನೇ ದೊಡ್ಡವನಾಗ್ಬಿಟ್ಟ. ಈಗ ಸರಿ, ಕೊನೆಗೆ ಕೋಪ ಬ್ರಹ್ಮಾಸ್ತ್ರ ಬಿಟ್ಟ. ಬ್ರಹ್ಮಾಸ್ತ್ರ ನವರತ್ನ ಮಾಲೆ ಆಗಿಬಿಡ್ತು. ರಾಮನಿಗೆ ಸಿಪ್ಪಂದು ರಾಮ ಬಾಣವನ್ನು ತೆಗೆದು ಬಿಟ್ಟ. ಹನುಮ ಅಂಥೇಳಿ ರಾಮ ಬಾಣವನ್ನು ಪ್ರಯೋಗ ಮಾಡಿದ. ಏನು ದೇವತೆಗಳು ನೋಡ್ತಿದ್ದಾರೆ, ಏನು ಮುಗಿತು, ಏನು ಪರ್ವತಗಳು ಕುಸಿದು ಬೀಳ್ತಿದ್ದಾವೆ, ಸಮುದ್ರ ಗರ್ಭದಿಂದ ನೀರು ಉಕ್ತಾ ಇದೆ, ಲಾವಾರಸ ಹರಿತಾ ಇದೆ, ಮಳೆ ಸಿಡ್ಲು ಗುಡುಗು. ಹನುಮ ಇನ್ನು ಹೋದ ಅಂದ್ಕೊಂಡ್ರು. ಆದರೆ ರಾಮ ಬಾಣ ಬಂದು ಹನುಮನಿಗೆ 3 ಪ್ರದಕ್ಷಿಣೆ ಹಾಕೊಂಡು ಎತ್ತಗೋ ಹೋಗಿಬಿಡ್ತು. ಎಲ್ಲಿ ಹೋಯ್ತು ಗೊತ್ತಾಗ್ತಿಲ್ಲ. ವಿಶ್ವಾಮಿತ್ರ ಆಶ್ರಮದಲ್ಲಿ ಇದ್ದಾರೆ, ನೋಡಿದ್ರೆ ಬಾಣ ಅಲ್ಲಿ ಬಂದುಬಿಟ್ಟಿದೆ. ಅಯ್ಯೋ ಇಲ್ಲಿ ಯಾಕೆ ಬಂತು ನಮ್ಮ ರಾಮ ಬಾಣ ಅಂದ ಕೂಡಲೇ ಅದು ಹಿಂದಿಂದ ಅಟ್ಟಿಸ್ಕೊಬರೋಕ್ಕೆ ಶುರುವಾಯಿತು. ಅಯ್ಯೋ ಓಡೋಕ್ಕೆ ಶುರು ಮಾಡಿಬಿಟ್ರು. ಕಾಪಾಡಿ ಅಂತ ನಾರದರು ಬಂದರು. ನಾರಾಯಣ ನಾರದರೆ ಏನಿದು, ನೀವೇನೋ ಹೇಳ್ಕೊಟ್ರಿ, ಏನೋ ಆಯಿತು ನೋಡಿ, ಹಿಂದ್ಗಡೆ ಬಂತು ಸುಡ್ತಾ ಇದೆ ಅಂದ ಕೂಡಲೇ ಅಪ್ಪ ಹೋಗಿ ಬ್ರಹ್ಮಲೋಕಕ್ಕೆ ಹೋಗ್ರಿ. ಸೀದಾ ಬ್ರಹ್ಮನ ಹತ್ರ ಹೋದರೆ ನನ್ನ ಕೈಲಾಗ ರಾಮಬಾಣ ತಡೆಯೋಕ್ಕೆ ಕೈಲಾಸಕ್ಕೆ ಹೋಗ್ರಿ. ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರ ಇದ್ದಾರೆ, ನಮ್ಮ ಕೈಯಲ್ಲಾಗಲ್ಲಪ್ಪ.
ನೀವು ವಿಶ್ವಾಮಿತ್ರರೇ ಉಳಿಬೇಕಾದ್ರೆ ಒಂದೇ, ರಾಮನು ಸಹಿತ ನಿಮ್ಮನ್ನು ರಾಮಬಾಣದಿಂದ ರಕ್ಷಿಸೋಕ್ಕಾಗಲ್ಲ. ಮತ್ತೇನು ಮಾಡಬೇಕು? ಹನುಮನ ಶರಣಾಗತರಾಗಿ ಅಂದ ಕೂಡಲೇ ಹೋದ ವಿಶ್ವಾಮಿತ್ರ ಮುನಿ, ಹನುಮ ಹನುಮ ಕಾಪಾಡಯ್ಯ, ರಾಮಬಾಣದಿಂದ ಕಾಪಾಡು, ಮಹಾಭಕ್ತ ನೀನು ಅಂತ ಕಾಲಿಗೆ ಬೆಳಕು ಹೋದ್ರು. ಶ್ರೀರಾಮ ಶ್ರೀರಾಮ ಅಂತಿದ್ದವನು ಎಚ್ಚೆತ್ತು ನೋಡ್ತಾನೆ. ವಿಶ್ವಾಮಿತ್ರ ಅಯ್ಯೋಯ್ಯೋ ಪೂಜಾರಿ ಹಾಗೆ ಮಾಡಬೇಡಿ ಅಂತೇಳಿ ಕೈ ಮುಗಿದ. ಅಪ್ಪ ಶ್ರೀರಾಮಚಂದ್ರ ಪ್ರಭು ಶಾಂತನಾಗು, ಅಪ್ಪ ಬಾಣವೇ ಶಾಂತನಾಗು ಅಂದ್ಕೂಳೆ ಅದು ಶಾಂತವಾಗಿ ರಾಮನ ಬತ್ತಳಿಕೆ ಸೇರಿಬಿಡ್ತು. ಪುಷ್ಪವೃಷ್ಟಿ ಆಯಿತು. ಢಣ್ಣಂತ ನೋಡಿದರೆ ಬ್ರಹ್ಮ, ಈ ಕಡೆ ಶಿವ ಪಾರ್ವತಿ, ನಮ್ಮ ಟ್ಯೂಟಿ ನಾರದರು ಎಲ್ಲ ಬಂದುಬಿಟ್ಟಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ. ಆಗ ವಿಶ್ವಾಮಿತ್ರ ಮನುಷ್ಯ ರಾಮ ಏನೋ ಮಾಡ್ಲಿಕ್ಕೆ ಹೋಗು, ಏನೋ ಆಯ್ತಪ್ಪ, ನಾನು ಕ್ಷಮಿಸಬೇಕಿತ್ತು ಚಂದ್ರಭಾನು ರಾಜನನ್ನು, ಏನೋ ಯೋಚನೆ ಮಾಡ್ಕೊಂಡು ನಿನ್ನ ಹತ್ರ ಬಂದು ದೂರ ಹೇಳಿ ಇದು ಮಾಡ್ಲಿಕ್ಕೆ ಬಂದೆ. ಚಂದ್ರಭಾನು ನನ್ನ ಮಾತು ವಾಪಸ್ ತೊಗೊಂಡು ನಿನ್ಕೊಳ್ಳಿ. ಚಂದ್ರಭಾನು ಮಹಾರಾಜ ಬಂದು ಆತನಿಗೆ ಕಾಲಿಗೆ ಬಿದ್ದ. ಕೋಪ ಮಾಡ್ಕೊಳ್ಬೇಡಿ, ನಾನು ಹೇಳಿದ ಪೂರ್ತಿ ಕೇಳ್ಕೊಳ್ಳಿಲ್ಲ ಹಿಂಗೆ ಅಂತಾಗ ಅವರನ್ನು ಕ್ಷಮಿಸಿದ್ರು. ಈತ ರಾಮಚಂದ್ರ ಪ್ರಭು ನಮಸ್ಕಾರ ಮಾಡ್ದ, ಹನುಮನಿಗೆ ನಮಸ್ಕಾರ ಮಾಡ್ದ. ಅಲ್ಲೆಲ್ಲರೂ ಸಂತೋಷಪಟ್ಟರು. ಅಲ್ಲಿ ಹಿಂಗೆ ಪ್ರೋಕ್ಷಣೆ ಮಾಡ್ತಿದ್ದ ಹಾಗೇನೆ ಅಮೃತ ಅಲ್ಲಿ ಸತ್ತವರಲ್ಲಿ ಎದ್ದು ಬಿಟ್ರು, ಪ್ರಜ್ಞಾಹೀನರಾಗಿದ್ದವ್ರಲ್ಲ ಎದ್ದು ಕೂತರು. ಏನಿದು ನೋಡ್ಕೊಳ್ತಿದ್ದ. ಆಗ ಪರಮೇಶ್ವರ ಹೇಳಿದ್ನಂತೆ, ನೋಡಿ ಶ್ರೀರಾಮ ಸರ್ವಶಕ್ತ, ಹನುಮ ಅವನ ಪರಮ ಭಕ್ತ. ಸರ್ವಶಕ್ತನಾಗಿರೋ ರಾಮ ದೊಡ್ಡವನು, ಪರಮ ಭಕ್ತ ಹನುಮ ದೊಡ್ಡವನು ಅಂದರೆ ಭಕ್ತಿಯೇ ದೊಡ್ಡದು. ಇದನ್ನು ಸಾರ್ಲಿಕ್ಕೆ ನಾವೆಲ್ಲ ಮಾಡಿದ ನಾಟಕ. ನೋಡಿ ಮಕ್ಕಳೇ, ನೆನಪಿರಲಿ, ಯಾವಾಗಲೂ ಸಹಿತ ಭಕ್ತಿಯೇ ದೊಡ್ಡದು. ಯಾಕೆ? ಭಕ್ತ ದೇವ. ಇಲ್ಲಿ ನೋಡಿದರೆ ಹನುಮನಿಗೆ ಜಯ ಆಯಿತು. ಹನುಮನ್ ಜಯವೇ ರಾಮನ ಜಯವೂ ಹೌದು ಅಲ್ವಾ? ನಮಗೆ ಇಷ್ಟು ಆಶ್ಚರ್ಯ ಅಂದರೆ, ರಾಮಾಯಣದಲ್ಲಿ ಪಿತೃವಾಕ್ಯ ಪರಿಪಾಲಕರಾದರೆ ಶ್ರೀರಾಮಾಂಜನೇಯ ಯುದ್ಧದಲ್ಲಿ ಹನುಮ ಮಾತೃವಾಕ್ಯ ಪರಿಪಾಲಕರಾಗ್ತಾನೆ. ನೆನಪಿರಲಿ ಮಕ್ಕಳೇ, ಪುರಾಣ ಕಥೆಗಳನ್ನು ಓದಿ ನೀವು ಸಹಿತ ತಂದೆ ತಾಯಿ ಹೇಳ್ದಂಗೆ ಕೇಳಿ ಒಳ್ಳೆಯ ಮಾರ್ಗದಲ್ಲಿ ನಡೀರಿ, ಒಳ್ಳೆಯವರಾಗ್ರಿ, ಕೀರ್ತಿವಂತರಾಗ್ರಿ. ನಮಸ್ಕಾರ.